ಈ ದೇವರು ಅನ್ನೋನು ದೇವಸ್ಥಾನದಲ್ಲಿದ್ದಾನ ಅಥವಾ ಮನುಷ್ಯರ ಒಳಗಡೆ ಇದ್ದಾನ? ದೇರ್ ಇಸ್ ನೋ ಎಥಿಕ್ಸ್ ಅಟ್ ಆಲ್. ನಾನ್ ನಂಬಲ್ಲ. ಆ TTD ಒಳಗಡೆ ದೇವ್ರು ಇದ್ರೆ ಅವರು ನನ್ನ ಇದಕ್ಕೆಲ್ಲ ಜವಾಬ್ ಕೊಡ್ಲಿ, ಉತ್ತರ ಕೊಡ್ಲಿ. ಅಲ್ಲಿ ಹೋಗಿ ಅದೇ ಜಾಗದಲ್ಲಿ ದೇವ್ರಿದ್ದಾನೆ ಅಂತಂದ್ರೆ ಮೂರ್ಖರಲ್ವಾ, ಮೂಢನಂಬಿಕೆ ಅಲ್ವಾ ಅವರಿಗೆ? ಬಟ್ ಇದನ್ನೆಲ್ಲ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು? ಗೌರ್ಮೆಂಟಿಗ, ಸದಾಶಿವನಗರ ಟ್ರಾಫಿಕ್ ಪೊಲೀಸ್ಗ, ಅಥವಾ ತಿರುಮಲ ತಿರುಪತಿ ತಿಮ್ಮಪ್ಪಂಗ? ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಇನ್ಸಿಡೆಂಟ್ ನಡೆದಿದೆ. TTD ಗೊತ್ತಿರಬೇಕು ನಿಮಗೆ, ತಿರುಮಲ ತಿರುಪತಿ ವೆಂಕಟೇಶ. ಈ ದೇವ್ರ ಹತ್ರ ತಪ್ಪುಗಳನ್ನ ಮಾಡಿಬಿಟ್ಟು ಬಂದು ಹುಂಡಿಗೆ ಕಾಣಿಕೆ ಹಾಕೋಕೆ ಬರ್ತಾರೆ. ರೆಸಿಡೆನ್ಷಿಯಲ್ ಏರಿಯಾ ಪರ್ಮಿಷನ್ನೇ ತಗೊಳ್ಳಲ್ಲ. ಅಂದರೆ ಅವರವರೇ ನಾಕಾಬಂದಿ ಹಾಕಿಬಿಡ್ತಾರೆ. ನಾವು ನಮ್ಮ ಮನೆಯಿಂದ ಆಚೆ ಹೋಗೋದಕ್ಕೆ, ಕೆಲಸಕ್ಕೆ ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಯಾರನ್ನಾದ್ರೂ ಕೇಳಿದ್ರೆ ಪಬ್ಲಿಕ್ ಇವ್ರನ್ನ ಕೇಳಿ, ಯಾರು ಟ್ರಾಫಿಕ್ ಪೊಲೀಸ್ನವ್ರನ್ನ, ಸದಾಶಿವನಗರ ಟ್ರಾಫಿಕ್ ಪೊಲೀಸ್ನವ್ರನ್ನ. ಏನು ಮಾಡ್ತಾ ಇದ್ದಾರೆ ಅವರು? ಮಣ್ಣು ತಿಂತಾ ಇದ್ದಾರ? ನಾನು ಲಿಟ್ರಲಿ ಹೇಳ್ತಾ ಇದ್ದೀನಿ. ನಾನು ಇವತ್ತು ಎಷ್ಟು ಬೇಜಾರಾಗಿದೆ ನನಗೆ ಅಂದರೆ, ಈ ದೇವರು ಅನ್ನೋನು ದೇವಸ್ಥಾನದಲ್ಲಿದ್ದಾನ ಅಥವಾ ಮನುಷ್ಯರ ಒಳಗಡೆ ಇದ್ದಾನ? ಇವ್ರು ಬಂದುಬಿಟ್ಟು ಹಿಂಗೆ ಗಾಡಿಗಳನ್ನ ನಿಲ್ಲಿಸ್ತಾರೆ. ನಾನಲ್ಲಿ ಪ್ರತಿಯೊಬ್ಬರನ್ನ, ಈ ಪಬ್ಲಿಕ್ TV ಅವರು, ಈ ಚಾನಲ್ ಪ್ರತಿಯೊಬ್ಬರು ಬಂದಿದ್ರು. ಎಲ್ಲರನ್ನೂ ಕೇಳಿದ್ರೆ ಯಾರು ಮಾತಾಡಲ್ಲ. ದೇರ್ ಇಸ್ ನೋ ಎಥಿಕ್ಸ್ ಅಟ್ ಆಲ್. ಯಾರ ಹತ್ರನೂ ಎಥಿಕ್ಸು ಇಲ್ಲ, ಏನೂ ಇಲ್ಲ, ಮಾತಾಡೋಕೆ ರೆಡಿನೇ ಇಲ್ಲ. ಯಾಕೆ? ಗೌರ್ಮೆಂಟು ನಮ್ಮ ಸಮಾಜದಲ್ಲಿ ನಮ್ಮನ್ನ ನೋಡ್ಕೋಬೇಕು. ಅವರು ಅಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಗೋ ಥರದಲ್ಲಿ ಅವರು ಬಿಹೇವ್ ಮಾಡಬೇಕು. ಅದು ಬಿಟ್ಬಿಟ್ಟು ಜನಗಳಿಗೆ ತೊಂದರೆ ಕೊಡ್ತಾರೆ ಅಂದರೆ ನಾನು ನಂಬಲ್ಲ. ಆ TTD ಒಳಗಡೆ ದೇವ್ರು ಇದ್ರೆ ಅವರು ನನ್ನ ಇದಕ್ಕೆಲ್ಲ ಜವಾಬ್ ಕೊಡ್ಲಿ, ಉತ್ತರ ಕೊಡ್ಲಿ. ಅಲ್ಲಿ ಹೋಗಿ ಅದೇ ಜಾಗದಲ್ಲಿ ದೇವ್ರಿದ್ದಾನೆ ಅಂತಂದ್ರೆ ಮೂರ್ಖರಲ್ವಾ, ಮೂಢನಂಬಿಕೆ ಅಲ್ವಾ ಅವರಿಗೆ? ಏನು ಅನ್ಕೊಂಡಿದ್ದಾರೆ ಅವರು? ನಮ್ಮ ಮನೆಯಿಂದ ನಾವೇ 2 ಹೆಜ್ಜೆ ಮುಂದಿಡಕ್ಕಾಗ್ತಾ ಇಲ್ಲ ನನಗೆ. ಇವತ್ತು ನಾನು ಹೆಂಗೆ ಹೋಗ್ತಾ ಇದ್ದೀನಿ ನೋಡಿ, ನಾನು ಶೂಟಿಂಗ್ ಇದೆ ನನಗೆ, ಅಲ್ಲಿ ಶೂಟಿಂಗಲ್ಲಿ ಕಾಯ್ತಾ ಇದ್ದಾರೆ ಜನ. ಬಟ್ ನಾನು ಹೋಗ್ತಾ ಇದ್ದೀನಿ, ಹೆಂಗೋ ಕಷ್ಟಪಟ್ಕೊಂಡು ಹೋಗ್ತಾ ಇದ್ದೀನಿ, 1 hour ಲೇಟ್ ಆದರೂ ಅಂತ. ಬಟ್ ಇದನ್ನೆಲ್ಲ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು? ಗೌರ್ಮೆಂಟಿಗ, ಸದಾಶಿವನಗರ ಟ್ರಾಫಿಕ್ ಪೊಲೀಸ್ಗ, ಅಥವಾ ತಿರುಮಲ ತಿರುಪತಿ ತಿಮ್ಮಪ್ಪಂಗ? ನೀವು ಆನ್ಸರ್ ಮಾಡಬೇಕು. ಪ್ಲೀಸ್ ಆನ್ಸರ್ ಮೀ. ಯಾಕೆಂದರೆ ಎಷ್ಟು ಜನಸಾಮಾನ್ಯರಿಗೆ ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸದಾಶಿವನಗರ ಎಷ್ಟು ತೊಂದರೆ ಆಗ್ತಿದೆ ಅಂತ. ಅದೊಂದು ಟೆಂಪಲ್ನಿಂದ ನಿಜವಾಗ್ಲೂ ನನಗೆ ಅಸಹ್ಯ ಅನ್ನಿಸ್ತಿದೆ ಜನಗಳ ಬಗ್ಗೆ. ದಯವಿಟ್ಟು ಆನ್ಸರ್ ಮಾಡಿ. ಈ ಪಬ್ಲಿಕ್ಕು ನಮಗೆ ಕೇಳೋಕ್ಕೆ ಅಧಿಕಾರ ಇದೆ, ಕೇಳ್ತಾ ಇದ್ದೀವಿ. ಸೊ ಪ್ಲೀಸ್ ಆನ್ಸರ್ ಮಾಡಿ. ಯಾರು ಟ್ರಾಫಿಕ್ ಪೊಲೀಸ್ನವ್ರು ಆನ್ಸರ್ ಮಾಡ್ತಿರೋ, ಗೌರ್ಮೆಂಟ್ ಆನ್ಸರ್ ಮಾಡ್ತಿರೋ, ಯಾರು ಬೇಕಾದರೂ ಆನ್ಸರ್ ಮಾಡಿರಿ. ನಾನು ರೆಡಿ ಇದ್ದೀನಿ. ನಾನು ಇವತ್ತು ಯಾವ ಮಟ್ಟಕ್ಕೆ ನಿಂತಿದ್ದೀನಿ ಅಂದರೆ ನಾನು ಎಲ್ಲದಕ್ಕೂ ರೆಡಿಯಾಗಿ ನಿಂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.